ಒಂದು ಸಣ್ಣ ಹಳ್ಳಿಯಲ್ಲಿ ರಾಮು ಎಂಬ ಒಬ್ಬ ರೈತ ವಾಸಿಸುತ್ತಿದ್ದ. ಅವನು ತುಂಬಾ ಒಳ್ಳೆಯ ಮನಸ್ಸಿನವನಾಗಿದ್ದು ತನ್ನ ಕೃಷಿಯನ್ನೇ ಜೀವನವೆಂದು ಭಾವಿಸುತ್ತಿದ್ದ. ಪ್ರತಿದಿನ ಬೆಳಗ್ಗೆ ಸೂರ್ಯೋದಯಕ್ಕೂ ಮುಂಚೆ ಎದ್ದು ಹೊಲಕ್ಕೆ ಹೋಗುತ್ತಿದ್ದ. ಅವನು ತನ್ನ ಎಮ್ಮೆಗಳಿಗೆ ಆಹಾರ ಹಾಕಿ ಗಿಡಗಳಿಗೆ ನೀರು ಒಂದು ವರ್ಷ ಹಳ್ಳಿಯಲ್ಲಿ ಮಳೆ ತುಂಬಾ ಕಡಿಮೆಯಾಯಿತು. ಎಲ್ಲ ರೈತರು ದುಃಖಪಟ್ರು. ಈ ವರ್ಷ ಬೆಳೆ ಬರೋದಿಲ್ಲ ಎಂದು ಎಲ್ಲರೂ ಭಯಪಟ್ರು. ಆದರೆ ರಾಮು ಮಾತ್ರ ಧೈರ್ಯ ಕಳೆದುಕೊಳ್ಳಲಿಲ್ಲ. ಅವನು ಹತ್ತಿರದ ಕೆರೆಯಿಂದ ನೀರು ತಂದು ತನ್ನ ಹೊಲಕ್ಕೆ ಹಾಕುತ್ತಿದ್ದ. ದಿನವೂ ಕಷ್ಟಪಟ್ಟರೂ ಹಳ್ಳಿಯ ಜನರು ಅವನನ್ನು ನೋಡಿ ಆಶ್ಚರ್ಯಪಟ್ಟರು. ಕೆಲವರು ಇಷ್ಟು ಕಷ್ಟಪಟ್ಟರೂ ಪ್ರಯೋಜನವಿಲ್ಲ ಎಂದು ಹೇಳಿದರು. ಆದರೆ ರಾಮು ನಗುತ್ತಾ ತನ್ನ ಕೆಲಸ ಮುಂದುವರೆಸಿದ. ಕೆಲವು ತಿಂಗಳುಗಳ ನಂತರ ರಾಮುವಿನ ಹೊಲ ಹಸಿರಿನಿಂದ ತುಂಬಿತು. ದೊಡ್ಡ ದೊಡ್ಡ ಬೆಳೆಗಳು ಬೆಳೆದವು. ಹಳ್ಳಿಯ ಇತರ ರೈತರಿಗೆ ಬೆಳೆ ಕಡಿಮೆಯಾಗಿದ್ದರೂ ರಾಮುವಿನ ಹೊಲ ಮಾತ್ರ ತುಂಬ ಚೆನ್ನಾಗಿತ್ತು. ಗ್ರಾಮದ ಹಿರಿಯರು ರಾಮುವನ್ನು ಹೊಗಳಿ ಹೇಳಿದರು, ಪರಿಶ್ರಮ ಮಾಡಿದವನು ಎಂದಿಗೂ ಸೋಲುವುದಿಲ್ಲ. ರಾಮು ಸಂತೋಷದಿಂದ ನಗಿದನು.